ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿ ಪ್ರವೇಶ ಆಗ್ತಾ ಇದೆ. 16ನೇ ತಾರೀಕು ಜುಲೈ ಪ್ರವೇಶ ಆದರೆ 1 ತಿಂಗಳ ಕಾಲ, ಅಂದರೆ 16ನೇ ತಾರೀಕು ಆಗಸ್ಟ್ವರೆಗೂ ಕೂಡ ಸೂರ್ಯ ಫಲ ಕೊಡ್ತಕ್ಕಂಥದ್ದು. ಯಾರಿಗೆ ಸೂರ್ಯದಶ ಭುಕ್ತಿ ಅಂತರ್ಭುಕ್ತಿ ನಡೆಯುತ್ತೋ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಒಂದು 15-20% ಅಪ್ಲೈ ಆಗುತ್ತೆ. ಎಲ್ಲೂ ಸೂರ್ಯ ಇಲ್ಲ ಅಂದರೆ ಅಪ್ಲೈ ಆಗಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ಸೂರ್ಯ ಜಲರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ. ಮಳೆ ಜಾಸ್ತಿ ಆಗ್ತಕ್ಕಂಥದ್ದು, ವಿಪರೀತ ಮಳೆ ಪ್ರವಾಹಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀರಿನ ರಾಶಿ, ಸೂರ್ಯನಿಂದಲೇ ನಮಗೆ ಮಳೆ ಬರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಸೂರ್ಯ ಯಾವಾಗ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೋ, ಜಲರಾಶಿಗೆ ಹೋಗ್ತಾನೋ ಹೆಚ್ಚೆಚ್ಚು ಮಳೆ. ಸೊ ಇಲ್ಲಿ ಸೂರ್ಯ ಸ್ವಲ್ಪ ಪೊಲಿಟಿಕ್ಸ್ಗೆ ಕಾರಕ ಅಂತ ಕರಿತೀವಿ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಇನ್ನೂ ಮಕ್ಕಳು ಹುಟ್ಟಿರ್ತಾರೆ, ಪೊಲಿಟಿಕ್ಸ್ ಯೋಗ ಅಂತ ಕೇಳೋರು ಜಾಸ್ತಿ ಇರ್ತಾರೆ. ಅಂದರೆ ರಾಜಕೀಯ ಯೋಗ, ನಮ್ಮ ಹುಡುಗ ಈ ಯೋಗ ಇದೆಯಾ ಅಂತ ಕೇಳ್ತಾರೆ. ಸೊ ಯೋಗ ಅಂತಕ್ಕಂಥದ್ದು ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ ಯೋಗ್ಯತೆ ಮೇಲೆ. ಈಗ ಯಾವ ವ್ಯಕ್ತಿಗೆ ಪೊಲಿಟಿಕ್ಸ್ ನಡೆಸ್ತಕ್ಕಂಥ ಯೋಗ್ಯತೆ ಇದೆ, ಒಂದು ಭಾಷಣ ಆಗಿರ್ಬೋದು, ರಾಜನ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಯಾರಿಗಿರುತ್ತೆ ಫಸ್ಟು ಯೋಗ್ಯತೆ ಅಂದರೆ ಪ್ರತಿಭೆ. ಪ್ರತಿಯೊಬ್ಬರಲ್ಲೂ ಭಗವಂತ ಒಂದು ಪ್ರತಿಭೆ, ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಆ ಟ್ಯಾಲೆಂಟ್ನ ಗುರುತಿಸ್ಕೊಂಡು ನಾವು ಯೋಗ ಚೆಕ್ ಮಾಡ್ಕೋಬೇಕು, ಅದು ಯಾವ ಮಟ್ಟಿಗೆ ಫಲ ಕೊಡುತ್ತೆ ಅಂತ. ಟ್ಯಾಲೆಂಟೇ ಇಲ್ಲ, ಈಗ ಯಾರಿಗೋ ರಾಜಕೀಯ ಯೋಗ ಇರುತ್ತೆ ಜಾತಕದಲ್ಲಿ, 9 ಗ್ರಹನೂ ಏನು 10ನೇ ಮನೆ, 11ನೇ ಮನೆ, 6ನೇ ಮನೆ, ಸಿಕ್ಕಾಬಟ್ಟೆ ಸೂಚ್ಯಾಂಕ. ಆ ವ್ಯಕ್ತಿಗೆ ಆ ಯೋಗ್ಯತೆ ಇಲ್ಲ, ನಡೆಸ್ತಕ್ಕಂಥ ಯೋಗ್ಯತೆ ಇಲ್ಲ, ನಿಲ್ತಕ್ಕಂಥ ಯೋಗ್ಯತೆ ಇಲ್ಲ. ಆವಾಗ ಯೋಗ ಇದ್ದರೂ ಅದು ಫಲ ಕೊಡಲ್ಲ. ಜ್ಯೋತಿಷ ಶಾಸ್ತ್ರ ಇರ್ತಕ್ಕಂಥದ್ದು ಈಗೇನೆ. ಎಲ್ಲೋ ಕೇಳ್ತೀರಾ, ರಾಜಯೋಗ ಇದೆ, ಈ ವ್ಯಕ್ತಿಗಳಿಗೆ ಟ್ಯಾಲೆಂಟೇ ಇಲ್ಲ, ಪ್ರಯತ್ನ ಇಲ್ಲ ಒಳ್ಳೆ ರೀತಿ ಅಂದರೆ ಯಾವ ರಾಜಯೋಗ ಇರಲಿ, ಯಾವ ದಶಾಭುಕ್ತಿ ಚೆನ್ನಾಗಿರಲಿ, ಏನೂ ಬರಲ್ಲ. ಅದೇ ಕೂತಕ್ಕ ಊಟ ತಿಂಡಿ ಬರ್ಬೋದು ಅಷ್ಟೇ, ಬಟ್ ಟ್ಯಾಲೆಂಟ್ ಮೇಲೇ ವರ್ಕ್ ಮಾಡಬೇಕು ಜೀವನದಲ್ಲಿ. ಈಗ ಒಬ್ಬ ಆ್ಯಕ್ಟರ್ ಆಗಬೇಕು ಅಂದರೆ ಫಸ್ಟು ಯೋಗ್ಯತೆ. ನನಗೆ ಆ್ಯಕ್ಟಿಂಗ್ ಬರುತ್ತಾ, ಕ್ಯಾಮ್ರಾ ಮುಂದೆ ನಿಲ್ತೀನಾ, ಫೇಸ್ ಮಾಡ್ತೀನಾ, ಅಷ್ಟು ಫಿಯರ್ ಇಲ್ವಾ, ಸೊ ಇವೆಲ್ಲ ಚೆಕ್ ಮಾಡ್ಕೋಬೇಕು. ಅದು ಯೋಗ್ಯತೆ ಇದೆಯಾ, ಅವಾಗ ಯೋಗ ಇದೆಯಾ ಮ್ಯಾಟ್ರ್ ಆಗುತ್ತೆ. ಯೋಗ್ಯತೆ ಇಲ್ಲ, ಯೋಗ ಮ್ಯಾಟ್ರ್ ಆಗಲ್ಲ. ಈಗ ಯೋಗ್ಯತೆ ಇದೆ, ಪೊಲಿಟಿಕ್ಸ್ ಆಗೋ ಒಂದು ಯೋಗ್ಯತೆ ಇದೆ, ನನಗೆ ಎಲ್ಲ ಕಡೆ ಸುತ್ತೀನಿ, ಎಲ್ಲ ಕಡೆ ಏನು ಬೇಕಾದ್ರೂ ಮಾತಾಡ್ತೀನಿ, ನೋಡ್ಕೊಳ್ಳೋ ಕೆಪಾಸಿಟಿ ಇದೆ, ಕೆಟ್ಟದನ್ನು ಖಂಡಿಸ್ತೀನಿ, ಒಳ್ಳೆಯದನ್ನು ಮಾಡ್ತೀನಿ, ಅಥವಾ ಆ್ಯಕ್ಟಿಂಗ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಏನೇ ಟ್ಯಾಲೆಂಟ್ಸ್ ಇರಲಿ, ಯೋಗ ಇಲ್ಲ ಅಂದರೆ ಆವಾಗಲೂ ಅಷ್ಟೇ. ಇದೊಂಥರ ಡಿಫ್ರೆಂಟ್ ಕಾಂಬಿನೇಷನ್. ಯಾವಾಗ ಒಬ್ಬ ವ್ಯಕ್ತಿಗೆ ಯೋಗ್ಯತೆ ಯೋಗ ಎರಡೂ ಕೂಡುತ್ತೋ, ನಂಬರ್ 1. ಯೋಗ್ಯತೆ ಇದೆ ಯೋಗ ಇಲ್ಲ ಅದು ಕಷ್ಟ, ಯೋಗ್ಯತೆ ಇಲ್ಲ ಯೋಗ ಇದೆ ಅದು ಕಷ್ಟ. ಸೊ ಇದು ಡಿಫ್ರೆಂಟ್ ಕಾಂಬಿನೇಷನ್. ಸೊ ಅಸ್ಟ್ರಾಲಜಿಲಿ ಸಾಕಷ್ಟು ಏರಿಯಾಗಳಿರುತ್ತೆ, ಇಂತಿಂಥದ್ದೇ ಜಾಬ್ ಮಾಡಬೇಕು ಅಂತ. ಭಗವಂತ ಒಂದು 10-15 ಆಪ್ಷನ್ ಕೊಡ್ಬೋದು. ಸೊ ಅದರಲ್ಲಿ ನಿಮಗೆ ಯಾವ್ದು ಟ್ಯಾಲೆಂಟ್ ಇದೆ ಅದನ್ನು ಮಾಡಿದರೆ ಸಕ್ಸಸ್ಸು ಅಥವಾ ಜೀವನ ನಡೆಸೋದಕ್ಕೆ ಒಂದು ಹಾದಿ. ಸೊ ಈ ರೀತಿ. ಯಾಕೆಂದರೆ ಎಷ್ಟೋ ಜನ ನನ್ನ ಮಗ ಸ್ಪೋರ್ಟ್ಸ್ ಮ್ಯಾನ್ ಆಗಿಬಿಡ್ತಾನ, ಫಿಲ್ಮ್ ಆ್ಯಕ್ಟರ್ ಆಗ್ತಾನ, ರಾಜಕೀಯಕ್ಕೆ ಹೋಗ್ತಾನ ಅಂತ ಕೇಳ್ತಾರೆ. ಫಸ್ಟು ಅವ್ರ ಯೋಗ್ಯತೆಗಳು ಗೊತ್ತಿರಬೇಕಾಗತ್ತೆ. ದೊಡ್ಡವರಾದಮೇಲೆ ಅದನ್ನು ನೋಡ್ಕೋಬೇಕಾಗತ್ತೆ, ಆಮೇಲೆ ನೀವು ಹೋಗಿಸ್ಬೋದು. ಯಾವುದು ಯೋಗ್ಯತೆ ಇಲ್ಲ ಅಂದರೆ ಕೆಲಸಕ್ಕೆ ಹೋಗಬೇಕು. ಶಾಸ್ತ್ರಗಳು ಹೆಲ್ಪ್ ಅಷ್ಟೇ, ಅಲ್ಲಿರೋದನ್ನು ಹಂಗೆ ಕೊಟ್ಬಿಡಲ್ಲ, ಯೋಗ್ಯತೆಗೆ ಅನುಗುಣವಾಗಿ ಕೊಡ್ತಾರೆ. ಸೊ ಹಾಗೆ ಈಗ ಮದುವೆ ಯೋಗ ಎಕ್ಸಾಂಪಲ್, ಹುಡುಗ ಲುಕ್ಸ್ ಇಲ್ಲ ಅಂದರೆ ಯಾರು ಒಪ್ಪೋದೇ ಇಲ್ಲ, ಅದು ಕಷ್ಟ. ಒಪ್ಸೋ ಅಂಥವ್ರನ್ನ ಫಸ್ಟ್ ನೋಡ್ಕೋಬೇಕು, ಅವ್ರಿಗೆ ಯೋಗ್ಯತೆ ಹೆಂಗಿದೆ, ನನ್ನ ಯೋಗದ ಕಾಂಬಿನೇಷನ್ ಹೆಂಗಿದೆ, ಅವ್ರ ಯೋಗದ ಕಾಂಬಿನೇಷನ್ ಹೆಂಗಿದೆ, ಹಂಗೆ ಬರುತ್ತೆ ಮ್ಯಾಟ್ರು. ಈಗ 2711 ಇರ್ಬೋದು, ಎಷ್ಟೋ ಜನಕ್ಕೆ ಯೋಗ್ಯತೆ ಇರಲ್ಲ, ಅಥವಾ ಯಾರೂ ಒಪ್ತಾ ಇರಲ್ಲ, ಕೂದಲೇ ಇಲ್ಲ ತಲೆಯಲ್ಲಿ, 2711 ಇದೆ, ಒಪ್ಪೋದೇ ಇಲ್ಲ, ಅದು ಭಾರಿ ಕಷ್ಟ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಯೋಗ್ಯತೆ ಅಂತಕ್ಕಂಥದ್ದು. ಅವಾಗ ಯೋಗ ಬೇರೆ ಕಡೆ, ಯೋಗ್ಯತೆ ಯೋಗ, ಸೊ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಪ್ರತಿಯೊಂದು ಲಗ್ನವನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ 1 ಮೇಷಲಗ್ನ. ಮೇಷಲಗ್ನದವರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಆಲಸ್ಯ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರುತ್ತೆ, ಹೆಚ್ಚೆಚ್ಚು ಬರಲ್ಲ. ಮದುವೆ ಜೀವನದಲ್ಲಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಹಿರಿಯರಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ
ಆರೋಗ್ಯ ಚೆನ್ನಾಗಿಲ್ಲ, 50-50, ಆರೋಗ್ಯ ಕೆಡುತ್ತೆ, ಅದಕ್ಕೆ ಮೆಡಿಸಿನ್ ಇರುತ್ತೆ, ಆ ರೀತಿ ಒಂದು ಕಾಂಬಿನೇಷನ್ನು ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಯಾರು ನಾವು ವೆಹಿಕಲ್ ತೊಗೋಬೇಕು, ಒಂದು ಗಾಡಿ ತೊಗೋಬೇಕು, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಮನೆ ತೊಗೋಬೇಕು ಅನ್ನೋರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಟೈಮು. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಒದ್ದಾಡ್ತಕ್ಕಂಥದ್ದು. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಏನಾರು ಇದ್ದರೆ ಕಡಿಮೆ ಬರುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ಸ್ವಲ್ಪ ಟೆನ್ಷನ್ನು, ಸ್ವಲ್ಪ ಬ್ಯುಸಿ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ. ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಎಫರ್ಟ್ ಎಲ್ಲ ಕೆಲಸದಲ್ಲೂ ಹಾಕಬೇಕು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ ಅತಿ ಹೆಚ್ಚು ದುಡ್ಡು ಬರಲ್ಲ, ನಾರ್ಮಲಾಗಿ ಬರುತ್ತೆ. ಇದು ಗೋಚಾರ ಫಲ, ನಿಮ್ಮ ಜಾತಕ ಚೆನ್ನಾಗಿದ್ರೆ ಹೆಚ್ಚು ಬರ್ಬೋದು, ಬಟ್ ಇಲ್ಲಿ 30%, 20% ಇಷ್ಟೇ. ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆ ತೋರಿಸ್ತಾ ಇದೆ. ಸ್ವಲ್ಪ ಮಾತುಕತೆ ನೋಡ್ಕೊಂಡು ಆಡ್ಕೊಳ್ಳಿ, ಇಲ್ಲಾಂದರೆ ಒದ್ದಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆ. ಮದುವೆಗೆ ಹುಡುಕ್ತಾ ಇದ್ರೂ ಕೂಡ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಟೈಮು ನ್ಯೂಟ್ರಲ್. ಆರೋಗ್ಯ ಮೀಡಿಯಮ್ ಆಗಿರುತ್ತೆ. ಸಣ್ಣ ಪುಟ್ಟ ಬಂದರೂ ಕೂಡ ಏನು ಅದೊಂದು ದೊಡ್ಡ ಮ್ಯಾಟ್ರ್ ಆಗಲ್ಲ, ವಾಸಿ ಆಗುತ್ತೆ. ನೆಕ್ಸ್ಟು ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚೆಚ್ಚು ಹಣ ಬರ್ತಕ್ಕಂಥದ್ದು ಈ ತಿಂಗಳು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಜಗಳ ಸಮಸ್ಯೆಗಳಿದ್ದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದೇನು ಸರ್ ಆಷಾಢ ಇದೆಲ್ಲ ಹೇಳ್ತೀರಾ? ಯಾವ ಆಷಾಢ ಆದ್ರೇನು? ಎಲ್ಲಿ ಬರೆದಿದೆ ಶಾಸ್ತ್ರದಲ್ಲಿ? ಆಷಾಢದಲ್ಲಿ ಹುಡುಕ್ಬೇಡಿ, ನೋಡಬೇಡಿ, ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ. ನೋಡದೇ ಇದ್ದರೆ ನಿಮ್ಮ ಕರ್ಮ ಅಷ್ಟೇ. ಯಾರಿಗೂ ಎಷ್ಟೋ ಜನಕ್ಕೆ ಸ್ವಲ್ಪ ಈ ಆಷಾಢ ಮಾಸದಲ್ಲೇ ಮದುವೆ ಯೋಗ ಇರುತ್ತೆ ಸ್ಟ್ರಾಂಗಾಗಿ. ಈ ಆಷಾಢ ಮಾಸ ಅಂತ ಬಿಟ್ಬಿಡೋದು, ಯೋಗ ಬಿಟ್ರಿ. ಒಳ್ಳೆ ಕಾಲದಲ್ಲಿ ಎಲ್ಲರಿಗೂ ಸೆಟ್ ಆಗಿಬಿಟ್ಟಿದೆಯಾ ಹಂಗಾರೆ? ಆಷಾಢ ಬಿಟ್ಟ ಮೇಲೂ ಸೆಟ್ ಆಗಿಬಿಟ್ಟಿದೆಯಾ? ಪಕ್ಕ ಸೆಟ್ ಆಗಿಬಿಟ್ಟಿದೆಯಾ? ಯಾರಿಗೂ ಲೇಟಾಗಿ ಅಲ್ವಾ? ಮದುವೆ ಯೋಗ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಂದು ಯೋಗ್ಯತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮಧ್ಯೆ ಈ ಆಷಾಢ ಮಾಸ ಬೇರೆ ಸಮಸ್ಯೆಗಳಾಗುತ್ತೆ. ಸೊ ಹುಡುಕಿ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಚೆನ್ನಾಗಿದೆ. ಸರ್ ನಾವೇನೋ ರೆಡಿ ಇದ್ದೀವಿ ಸರ್, ಆಪೋಸಿಟ್ ಅವ್ರು ಕೇಳಬೇಕಲ್ಲ, ಇದು ಸಮಸ್ಯೆ. ಏಕೆಂದರೆ ಅದು ಸಮಾಜದ ಸಮಸ್ಯೆ, ಏನು ಮಾಡೋಕ್ಕಾಗಲ್ಲ. ಆರೋಗ್ಯ ಮೀಡಿಯಮ್ ಆಗಿರುತ್ತೆ. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡಿಕೊಂಡ್ರೆ ಸ್ವಲ್ಪ ಉತ್ತಮ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗುತ್ತೆ, ಫೋಕಸ್ ಕಳ್ಕೊತೀರಾ, ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಬೇಕು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ಕಡಿಮೆ ಆಗಿಬಿಡುತ್ತೆ. ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಹಣ ಬರ್ತಕ್ಕಂಥದ್ದು ತೋರಿಸುತ್ತೆ, ಬಟ್ ಸಿಕ್ಕಾಬಟ್ಟೆ ಹಾಕಬೇಕು, ಒಂಟಿತನ ಜಾಸ್ತಿ ಆಗುತ್ತೆ. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತದೆ, ಒಂಥರ 50-50, ನಾನು ಅನ್ನೋ ಹೀಗೋ ಏನೋ ಸಮಸ್ಯೆಗಳು ಬರುತ್ತೆ, ಲಾಸ್ಟಲ್ಲಿ ಸರಿ ಹೋಗುತ್ತೆ, ಬಟ್ ಆದರೂ ಗಲಾಟೆ ಜಾಸ್ತಿ. ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆ ಸಂಬಂಧ ಇನ್ನೇನು ಸೆಟ್ಟಾಯಿತು ಅಂದ್ರೊಳಗಡೆ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಕರ್ಕಾಟಕ ಲಗ್ನ. ತಲೆನೋವು ಬರ್ತಕ್ಕಂಥದ್ದು, ಸ್ವಲ್ಪ ಕಣ್ಣು ಬರ್ತಕ್ಕಂಥದ್ದು ಹೆಚ್ಚಾಗಿದೆ, ಸ್ವಲ್ಪ ಅದರ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಖರ್ಚುಗಳ ಟೈಮ್, ಸಿಕ್ಕಾಬಟ್ಟೆ ಖರ್ಚು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಓದಿದ್ದೆಲ್ಲ ಮರ್ತೋಗುತ್ತೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಕಿರಿಕಿರಿ, ಪ್ರೆಷರ್ ಲೋಡ್ ವಿಪರೀತ ಜಾಸ್ತಿ ಆಗುತ್ತೆ. ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಒಳ್ಳೆಯ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, ಅಷ್ಟು ಚೆನ್ನಾಗಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮ್ಮ ಜಾತಕ ಚೆನ್ನಾಗಿದ್ದರೆ ನಡೆದು ಬಿಡುತ್ತೆ, ಬಟ್ ಗೋಚಾರ ರೀತಿ ಲಾಸ್. ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಈಗೋ ಕ್ಲ್ಯಾಶ್, ಹೆವಿ ಈಗೋ ಕ್ಲ್ಯಾಶ್, ದುರಹಂಕಾರಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ. ಅದರಿಂದ ಮದುವೆ ಜೀವನ ಸಪ್ರೇಷನ್ ಆಗ್ಬೋದು, ಇಲ್ಲ ಸಮಸ್ಯೆಗಳಿಗಾಗ್ಬೋದು. ಅದನ್ನು ಕಡಿಮೆ ಮಾಡ್ಕೊಳ್ಳಿ ಬಂದರೆ. ಮದುವೆಗೆ ಹುಡುಕ್ತಾ ಇದ್ರೂ ಕೂಡ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚು. ಆರೋಗ್ಯ ಚೆನ್ನಾಗಿರಲ್ಲ, ಸ್ವಲ್ಪ ಹಾಸ್ಪಿಟ್ಲ್ ವಿಸಿಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದ ಕಡೆ ಗಮನ ಇರಲಿ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು. ಎಜುಕೇಷನ್ ಉತ್ತಮವಾಗಿದೆ, ಒಳ್ಳೆ ಲಾಭದ ಒಂದು ಮಾರ್ಕ್ಸ್ ಬರುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು, ಸ್ವಲ್ಪ ಪ್ರೆಷರ್ ಇರುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭ ಬರುತ್ತೆ ಮತ್ತು ಇನ್ವೆಸ್ಟ್ಮೆಂಟು, ಉಳಿಯೋದಿಲ್ಲ. ಆ ಕಾಂಬಿನೇಷನ್ ಜಾಸ್ತಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಪ್ರೀತಿಯ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಮದುವೆ ಹುಡುಕ್ತಾ ಇರೋರಿಗೆ ಸ್ವಲ್ಪ ಉತ್ತಮ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಬಂದರೂ ಸಾಲ್ವ್ ಆಗ್ತಕ್ಕಂಥದ್ದು, ಮೆಡಿಸಿನ್ ಸಿಗ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದಲ್ಲಿ ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ.
ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ, ಇಂಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥದ್ದು, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ಈಗೋ ಕ್ಲಾಸ್ ಜಾಸ್ತಿ ಆಗುತ್ತೆ, ಅದರಲ್ಲಿ ನಾನೇ ಗೆದ್ದೆ ಅನ್ನೋ ಅಹಂಕಾರ ಜಾಸ್ತಿ ಆಗುತ್ತೆ. ಮದುವೆಗೆ ಹುಡುಕ್ತಾ ಇದ್ದರೆ ಸ್ವಲ್ಪ ರಿಜೆಕ್ಷನ್ ಜಾಸ್ತಿ ಆಗುತ್ತೆ. ಕಾಂಪ್ರಮೈಸ್ ಆದರೆ ಮದುವೆ ಸೆಟ್ ಆಗುತ್ತೆ ಅಷ್ಟೇ, ಬಟ್ ಅಷ್ಟು ಚೆನ್ನಾಗಿಲ್ಲ, ಕಾಂಬಿನೇಷನ್ ಬಲವಾಗಿಲ್ಲ, ಸೆಲೆಕ್ಟಿವ್ ಸಮಸ್ಯೆ. ಎಜುಕೇಷನ್ ನನ್ನ ಮ್ಯಾಚಿಂಗ್ ಬಂದಿಲ್ಲ, ಬ್ಯಾಕ್ಗ್ರೌಂಡ್ ನನ್ನ ಮ್ಯಾಚಿಂಗ್ ಬಂದಿಲ್ಲ, ಜಾಬ್ ನನ್ನ ಮ್ಯಾಚಿಂಗ್ ಬಂದಿಲ್ಲ, ಏನೋ ಈ ವಿಚಾರದಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲ ಮಾಡ್ಕೊಳ್ತಕ್ಕಂಥದ್ದು ಎರಡು ತೋರಿಸುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, 50-50. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತವಾಗಿದೆ. ಅದರಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮ, ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ, ಅಥವಾ ಮೈಂಡ್ ಸೆಟ್ ಮಾಡ್ಕೊಳ್ತಕ್ಕಂಥ ಒಂದು ಟೈಪ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದಲ್ಲಿ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಹೆಚ್ಚು ಬರಲ್ಲ, ಸಾಧಾರಣ ಮಾಡಕ್ಕೆ ಬರುತ್ತೆ, ಲಾಸ್ ಏನಿಲ್ಲ. ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಸ್ವಲ್ಪ ಮಟ್ಟಿಗೆ ಹಿರಿಯರಿಂದ ಕಡಿಮೆ ಆಗುತ್ತೆ, ಇಲ್ಲ ಹಿರಿಯರಿಂದನೇ ಬತ್ತಿ, ಎರಡು ಥರದ್ದು ತೋರಿಸ್ತಾ ಇದೆ ಕಾಂಬಿನೇಷನಲ್ಲಿ. ಬಟ್ ಹಿರಿಯರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಮದುವೆ ಜೀವನದಲ್ಲಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಒಂಥರ ಸಾಧಾರಣವಾಗಿದೆ ಟೈಮು, ಹಿರಿಯರಿಂದ ಪುಷ್ ಮಾಡಿದರೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ಲಗ್ನ, ಏನಾರ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಅಬ್ಸ್ಟ್ಯಾಕಲ್ಸ್, ಎಜುಕೇಷನ್ ಓದೋಕ್ಕೆ ಮನಸ್ಸಾಗಲ್ಲ, ಕಾಲೇಜಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಸ್ಕೂಲಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಮಾರ್ಕ್ಸು ಕೂಡ ಎಕ್ಸ್ಪೆಕ್ಟೆಡ್ ಬರೋದಿಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನಗಳು ಅಪವಾದಗಳು ಹೆಚ್ಚಾಗ್ತಕ್ಕಂಥ ಟೈಮು, ಕಿರಿಕಿರಿ ಹೆಚ್ಚಾಗುತ್ತೆ ಈ ತಿಂಗಳು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬಾ ಸ್ಟಕ್ ಆಗುತ್ತೆ, ಹಿಂಸೆ ಆಗುತ್ತೆ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮದುವೆ ಜೀವನದಲ್ಲಿ ಗಲಾಟೆ ಜಾಸ್ತಿ, ಪ್ರತಿಯೊಂದಕ್ಕೂ ಫೇಷನ್ಸ್ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತದೆ. ಹಿರಿಯರ ಇನ್ವಾಲ್ವ್ಮೆಂಟಿಂದ ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ, ಅವ್ರು ಒಪ್ಪಬೇಕು ಇವ್ರು ಒಪ್ಪಬೇಕು, ನಿಮ್ಮಲ್ಲಿ ಆ ಸಮಸ್ಯೆ ಆಗಿತ್ತಂತೆ ಈ ಸಮಸ್ಯೆ ಆಗಿತ್ತಂತೆ ನಾವು ಕೊಡಲ್ಲ, ಸ್ವಲ್ಪ ಈ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಏನೋ ಒಂದು ಕೋಪತಾಪ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಧನುರ್ಲಗ್ನ, ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ, ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿದೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ರೊಟೇಷನ್ ಆಗುತ್ತೆ, ಎಷ್ಟೇ ಅಬ್ಸ್ಟೆಕಲ್ ಇದ್ದರು. ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ, ದೂರ ಇದ್ದವ್ರು ಒಂದಾಗ್ತಕ್ಕಂಥ ಟೈಮು, ಆದರೆ ಸಾಧಾರಣ ಟೈಮು. ಮದುವೆ ಫಿಕ್ಸ್ ಮಾಡೋಕ್ಕೆ ಒಂದು ಒಳ್ಳೆಯ ಟೈಮು, ಬಟ್ ಅದರಲ್ಲೂ ಅಬ್ಸ್ಟೆಕಲ್ ಸಣ್ಣ ಪುಟ್ಟ ಬರುತ್ತೆ, ಬಟ್ ಕಾಂಪ್ರಮೈಸ್ ಆದರೆ ಎಷ್ಟಾಗುತ್ತೆ. ಆರೋಗ್ಯ ಹೊರಗಡೆ ಸುತ್ತಾಡಿ ಸ್ಟ್ರೈನ್ ಆಗ್ತಕ್ಕಂಥದ್ದು, ತಲೆನೋವು ಬರ್ಸ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಅದರ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು, ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ ಆಗ್ತಕ್ಕಂಥದ್ದು, ಕಸ್ಟಮರ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಗಲಾಟೆ, ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಹುಷಾರಾಗಿರಿ. ಮದುವೆಗೆ ಹುಡುಕ್ತಾ ಇದ್ದರೆ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚು. ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಲಾಸ್ಟ್ ಒನ್ ಮೀನ ಲಗ್ನ. ಮೀನ ಲಗ್ನದವ್ರಿಗೆ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಡಲ್ ಆಗುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆವಿ ಕಿರಿಕಿರಿ, ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗುತ್ತೆ, ಸಮಸ್ಯೆಗಳು ಹೆಚ್ಚಾಗುತ್ತೆ, ಎಕ್ಸ್ಪೆಕ್ಟೆಡ್ ಮನಿ ಬರ್ತಾ ಇರಲ್ಲ ಅಂತ ಒದ್ದಾಟಗಳು ಜಾಸ್ತಿ ಆಗುತ್ತೆ, ಬಟ್ ಸಾಧಾರಣವಾಗಿದೆ. ಮದುವೆ ಜೀವನದಲ್ಲಿ ಹೆವಿ ಕಿರಿಕು, ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ, ಸಿಲ್ಲಿ ಮ್ಯಾಟರಿಗೆ ಸಪ್ರೇಷನ್ಗಳು, ಜಗಳಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ ಸೆಲೆಕ್ಟಿವ್, ನಮ್ಗೆ ಇಂತರಬೇಕು ಅಂತರಬೇಕು ಅಂತ ಎಲ್ಲ ರಿಜೆಕ್ಷನ್, ನೀವು ಮಾಡ್ತಾರೆ ಇಲ್ಲ ಅವ್ರು ಮಾಡ್ತಾರೆ, ಜಾಸ್ತಿ ಆಗುತ್ತೆ. ಅದರಲ್ಲಿ ಗಲಾಟೆಗಳು ಕೂಡ ಇನ್ಕ್ಲೂಡ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ಮೆಡಿಸಿನ್ ಸಿಗುತ್ತೆ. ಮೀನ ಲಗ್ನದವ್ರಿಗೆ ಇಷ್ಟು 12 ಲಗ್ನದ ಸೂರ್ಯನ ಕರ್ಕಾಟಕ ರಾಶಿಯ ಫಲಗಳು. ದಶಾಭುಕ್ತಿ ಅಂತರ್ಭುಕ್ತಿ ಇದ್ರೇ ಅಪ್ಲೈ ಆಗೋದು, ಅದಿಲ್ಲ ಅಂದರೆ ನಿಮಗೇನೂ ಬರಲ್ಲ. ಫಲಗಳು ಬರಬೇಕಾ ಸೈಂಟಿಫಿಕ್ಕಾಗಿ ಗ್ರಹಗಳಲ್ಲಿ ಬರಬೇಕು, ಇಲ್ಲಾಂದ್ರೆ ಅವ್ರು ಕೊಡಲ್ಲ. ಗ್ರಹಗಳ ಕೆಲಸ ಅಲ್ಲಿದ್ದರೆ ನಿಮ್ಮ ಪ್ರಯತ್ನ ಕೊಟ್ಬಿಟ್ಟು ಹೋಗ್ತವೆ. ಏನು ಪ್ರಯತ್ನನೇ ಇಲ್ಲ, ಕೊಡೋದಿಲ್ಲ ಅವು.
ಅಸ್ಟ್ರಾಲಜಿ ಕಾನ್ಸೆಪ್ಟ್ ಇರೋದೇ ಹೆಂಗೆ, ಯಾಕೆಂದರೆ ಕೆಲವರು ಬೇರೆ ರೀತಿ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.